ಕೇರಳಕ್ಕೆ ಬಂದು ಅಲ್ಫಾಮ ತಿಂದಿರತ್ತ, ಅದ್ರ ಜೊತೆ ಉಪ್ಪಲ್ಲಿ ಹಾಕೋದು ಮಾವಿನಕಾಯಿ ತಿಂದಿರತ್ತ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಅಂಜಲಿ ಸಾಲಿಗ್ರಾಮ. ಸೊ ನಾನಿವತ್ತು ಬಂದದ್ದು ಕೇರಳದಲ್ಲಿ ನಮ್ಮ ಊರಿನ ಫೇಮಸ್ ಒಂದು ರೆಸ್ಟೋರೆಂಟ್ ಇತ್ತು, ಅಲ್ಲಿಗೆ ಬಂದಿತ್ತು. ಸೊ ನಾವೀಗ ಆರ್ಡ್ರ್ ಮಾಡಿತ್ತು ಅಲ್ಫಾಮ ವಿತ್ ಮಂದಿ ರೈಸ್. ಸೊ ಪ್ರತಿ ಸರಿ ಕೇರಳಕ್ಕೆ ಬಂದಲ್ಲಿ ಈ ರೆಸ್ಟೋರೆಂಟಿಗೆ ಬಂದು ಈ ಐಟಮ್ ತಿಂದೆ ಹೊರೆ ಮನ್ಸಿಗೆ ಏನೋ ಒಂದು ಕಳಂಕ ಇದ್ದಂಗತ್ತು. ಸೇಮ್ ನಮ್ಮ ಕರ್ನಾಟಕದಲ್ಲಿ ಹೆಂಗೆ ತಂದೂರಿ ಚಿಕನ್ ಮಾಡತ್ತು ಅದೇ ಥರ, ಬಟ್ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಇತ್ತು ಕೇರಳ ಸ್ಟೈಲಿಗೆ. ಆ್ಯಂಡ್ ಇಲ್ಲಿ ತಂದೂರಿಗೆ ಬೇರೆ ಥರ ಚಟ್ನಿ ಕೊಡ್ತರು, ಬಟ್ ಅಲ್ಲೆಂತ ಅಂತ ಹೇಳಿದ್ರೆ ಮೈನೈಸ್ ಕೊಡ್ತರು. ಸೊ ಆ ಮಯೋನೈಸ್ ಹಾಕಿ ಅದರಲ್ಲಿ ಮಿಕ್ಸ್ ಮಾಡಿ ರೈಸನ್ನು ಮಿಕ್ಸ್ ಮಾಡಿ ಅದ್ರ ಜೊತೆ ತಿಂದ್ರಿತ್ತಲ್ಲ, ಸ್ವರ್ಗ ಅನ್ಲಕ್ಕ. ನಮ್ಮೂರಲ್ಲಿ ನಾನು ಲೈಮ್ ಸೋಡಾ ಕಂಡಿದ್ದೆ, ಇದು ಯಾವುದಪ್ಪ ಪೈನಾಪಲ್ ಸೋಡಾ ಅಂತೇಳಿ ಹೇಳ್ಕೊಂಡು ಏನೋ ಒಂದು ಡಿಫ್ರೆಂಟ್ ಆಯ್ಕೊಂಡಿತ್ತಲ್ಲ ಅಂತೇಳಿ ಟ್ರೈ ಮಾಡುವಂತ ತಗೊಂಡೆ. ಕುಡ್ದುಕೊಂಡೆ, ಚೂರು ಟೇಸ್ಟ್ ಇಲ್ಲ. ಕಡಿಗೆ ಅಂಬತ್ತಿಗೆ ಅಡಿ ಇಪ್ಪು ಸಕ್ಕರೆನೇ ಮಿಕ್ಸ್ ಮಾಡ್ಕೊಂಡಿಲ್ಲ. ಆ್ಯಂಡ್ ನಾನು ಯೂಶ್ವಲಿ ರೆಸ್ಟೋರೆಂಟಾಗೆಲ್ಲ ಚಿಕನ್ ಹೆಚ್ಚು ತಿಂಬೋಕೆ ಹೋಗ್ತಿಲ್ಲ, ನನಗೆ ಲೈಕ್ ಒಂದು ಹೈಜೀನ್ ವಿಷಯ ಇರ್ಬೋದು, ಅದಕ್ಕೆಲ್ಲ ನಂಗೆ ಅದು ಇಷ್ಟ ಆಗ್ತಿಲ್ಲ ಆಯಿತಾ. ಬಟ್ ಇಲ್ಲಿ ಎಂತಂತೇಳಿದ್ರೆ ಚಿಕನ್ ಇದೊಂದು ಕ್ವಾಂಟಿಟಿ ಎಲ್ಲ ಸಕ್ಕದಿತ್ತು. ಲೈಫಲ್ಲಿ ಒಂದು ಪಾಲಿಸಿ ಇರ್ಕ, ಇಷ್ಟಪಟ್ಟದ್ದನ್ನು ಇಷ್ಟ ಆದದ್ದನ್ನು ಎರಡನ್ನೂ ಕೈ ಬಿಡೋಕ್ಕಾಗ. ಸೊ ಹಂಗೆ ಆಯ್ಕೊಂಡು ನಂದು ನೆಕ್ಸ್ಟ್ ಡೆಸ್ಟಿನೇಷನ್ ಎಲ್ಲ ಅಂತೇಳಿ ಹೇಳಿದ್ರೆ ಉಪ್ಪಲ್ಲಿ ಹಾಕೋದು ಮಾವಿನಕಾಯಿ ಸೇಲಿಗೆ ಇಟ್ಟಿರ್ತಾರೆ ನಮ್ಮ ಕೇರಳದಲ್ಲಿ. ನೀವು ಯಾವ್ಯಾವ ಮೂಲೆಗೆ ಹೋಗಿರ್ತೀರಿ ಎಲ್ಲ ಮೂಲೆಯಲ್ಲೂ ಅದು ಸಿಕ್ಕತ್ತೆ ನಿಮಗೆ. ಸೊ ಅದನ್ನು ಹುಡ್ಕೊಂಡು ಫ್ರೂಟ್ ಸಲಾಡ್ ವಿತ್ ಐಸ್ ಕ್ರೀಮ್ ತಿನ್ಕೊಂಡು ಅಲ್ಲಿಂದ ನಾವು ಹೊರಡ್ತು. ನನಗಂತೂ ಅದು ದೂರದಿಂದ ಕಾಂಬತ್ತಿಗೆ ಬಾಯಲ್ಲಿ ನೀರು ಬಂದಂಗಿತ್ತು. ಸೊ ಇಲ್ಲಿ ಇವ್ರ ಹತ್ರ ವೆರೈಟೀಸ್ ಆಫ್ ಕಲೆಕ್ಷನ್ ಇತ್ತು. ಲೈಕ್ ಮಾವಿನಕಾಯಿ ಸಿಕ್ಕತ್ತೆ ನಿಮಗೆ, ನೆಲ್ಲಿಕಾಯಿ ಸಿಕ್ಕತ್ತೆ, ಪ್ಯಾರ್ಲಿ ಹಣ್ಣು ಸಿಕ್ಕತ್ತೆ, ಲಿಂಬು ಹಣ್ಣು ಸಮಥಿಂಗ್ ಏನೋ ಸಿಗತ್ತೆ. ಸೊ ಸಕ್ಕತ್ತಿತ್ತು ಮಾತ್ರ. ನನಗಂತೂ ತಿಂದಷ್ಟು ಮತ್ತು ಬೇಕನ್ಸುತ್ತೆ, ಅಷ್ಟು ಒಳ್ಳೆ ಟೇಸ್ಟ್ ಇರತ್ತದು. ಸೊ ಕೇರಳಕ್ಕೆ ಬಂದರೆ ಅಲ್ಫಾಮ ವಿತ್ ಮಂದಿ ರೈಸ್ ಮತ್ತು ಉಪ್ಪಲ್ಲಿ ಹಾಕೋದು ಮಾವಿನಕಾಯಿ ತಿನ್ನಿ ಅಂತ ನಾನು ಸಜೆಸ್ಟ್ ಮಾಡ್ತೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತೇಳಿ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಲಾಸ್ಟ್ ಡೇ ಆಫ್ ಕೇರಳ ಜರ್ನಿ ಹೆಂಗಿತ್ತು ಅಂತೇಳಿ ತೋರಿಸ್ತೆ. ಅಲ್ಲಿವರೆಗೂ ಬಾಯ್ ಬಾಯ್.